ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನಗಳು ಬರುವ ನಿರೀಕ್ಷೆ ಇದೆ? ನಮ್ಮ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ. 7 ಕೋಟಿ ಜನದಲ್ಲಿ 4.25 ಕೋಟಿ ಜನಕ್ಕೆ ಇದರ ಸದುಪಯೋಗ ಆಗಿದೆ. 28ಕ್ಕೆ 28 ಬರಬೇಕು. ನಿಜವಾಗಿ ಫಲಾನುಭವಿಗಳು ಅರ್ಥ ಮಾಡಿಕೊಂಡು ನಮ್ಗೆ ಆಶೀರ್ವಾದ ಮಾಡಿದರೆ 28ಕ್ಕೆ 28 ಬರಬೇಕು. ಸೊ ಈಗ ಮೊದಲ ಹಂತದ 14 ಕ್ಷೇತ್ರಗಳಾಗಿದೆ, 14 ಬರಬೇಕು. ಯಾರು ಯಾವ ರಾಜ್ಯ ಭಾರತ ದೇಶದಲ್ಲಿ ಇಷ್ಟೊಂದು ಸಂಪೂರ್ಣವಾಗಿ ಇಷ್ಟು ಜನಕ್ಕೆ ಸಹಾಯ ಮಾಡಿರೋದು ಯಾವುದೋ ರಾಜ್ಯ ಇಲ್ಲ. ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ಸೇರಿ ಮಾಡಿದ್ದೇವೆ. ಆದ್ದರಿಂದ ಆಶಾಭಾವನೆಯಿಂದ ಇದ್ದೀವಿ. 14 ಬರಬೇಕು. ಮುಂದೆ ನಾಳೆ ಎಲೆಕ್ಷನ್ ಆಗುವ ಬರಬೇಕು. ನನ್ನ ಪ್ರಕಾರ ಎಲ್ಲ ಕಡೆ ಚೆನ್ನಾಗಾಗಿದೆ. ಯಾರು ಇದರ ಫಲಾನುಭವಿಗಳಿದ್ರೆ ಅವರೆಲ್ಲರೂ ಕೂಡ ಓಟ್ ಹಾಕ್ತಾರೆ ಅಂತ ಭಾವಿಸಿದ್ದೀವಿ. ಯಾಕಂದರೆ ಬಡವ್ರಿಗೆ ಸಹಾಯ ಮಾಡಿದ್ದೀವಿ. ಅಲ್ಲ, ಬಿಜೆಪಿಯವರು 28 ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೋಗ್ಲಿ, ಏನಾದರೂ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅವ್ರ ಜನಕ್ಕೆ? ಒಂದು ಎಲ್ಲ ಅವ್ರು ಇದ್ದಾಗ ಕೊಟ್ಟಿದ್ರ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದರು, ಬಸವರಾಜ ಬೊಮ್ಮಾಯಿ ಅವರಿದ್ದರು. ಕೊಟ್ಟರಾ ಏನಾದರೂ ಇಂಥ ಕಾರ್ಯಕ್ರಮ? ನಾವು ಕೊಟ್ಟಿರೋದ್ರಲ್ಲಿ ಒಂದು ಯಾವುದಾದ್ರೂ ಕೊಟ್ಟಿದ್ದಾರೆ? ಹೋಗ್ಲಿ, ಕೇಂದ್ರದವ್ರ ಪ್ರಣಾಳಿಕೆ ಕೊಟ್ಟರು, ಏನು ಕೊಟ್ಟಿದ್ದಾರೆ? ನಾವೇನು ಎಂಥ ಪ್ರಣಾಳಿಕೆ ಕೊಟ್ಟಿದ್ದೀವಿ? ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ, ಮಹಿಳೆಗೆ 1 ಲಕ್ಷ ಕೊಡ್ತೀವಿ, ಯುವಕರಿಗೆ 1 ಲಕ್ಷ ಜೊತೆಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡ್ತೀವಿ, ಮತ್ತು ಸಾಲ ಮನ್ನಾ ಜೊತೆಗೆ ಸ್ವಾಮಿನಾಥನ್ ಆಯೋಗದನ್ನು ಜಾರಿ ಮಾಡೋದ್ರಿಂದ ಮಿನಿಮಮ್ ಸಪೋರ್ಟ್ ಪ್ರೈಸು ರೈತನಿಗೆ ಬಂಡವಾಳ ಏನಾಕಿದ್ದಾನೆ ಅದು ಹೋಗಿ ಅವನು ಬದುಕಲಿಕ್ಕೆ ಉಳಿಬೇಕು ಅಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಆರೋಗ್ಯ ನ್ಯಾಯ 25 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಶೂರೆನ್ಸ್ ಇರ್ತದೆ. ಎಂತಹ ಕಾಯಿಲೆ ಬಂದರೂ ಕೂಡ ಮೇಲ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 10 ರೂಪಾಯಿ ಅವ್ರಿಗೆ ಖರ್ಚಿರೋದಿಲ್ಲ. ಮನ್ರೇಗಾ 400 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಈಗ ಏನು ನಾವು ನುಡಿದಂತೆ ನಡೆದಿದ್ದೀವಿ. ಕರ್ನಾಟಕದಲ್ಲಿ ಕೊಟ್ಟಿವಿ, ತೆಲಂಗಾಣದಲ್ಲಿ ನೋಡಿದ್ದೀವಿ, ತೆಲಂಗಾಣದಲ್ಲಿ ಕೊಟ್ಟಿದ್ದೀವಿ. ಈಗ ರಾಷ್ಟ್ರ ಮಟ್ಟದಲ್ಲಿ ನಾನು ಆಶಾಭಾವನೆಯಿಂದಿದ್ದೇನೆ. ಕಾಂಗ್ರೆಸ್ ಪಕ್ಷ ಅಂದರೆ ಇಂಡಿಯಾಕ್ಕಿಂತ ಜಾಸ್ತಿ ಬರ್ತದೆ. ಇಂಡಿಯಾ ಜಾತ್ಯತೀತ ಪಕ್ಷಗಳ ಒಕ್ಕೂಟ, ಕಾಂಗ್ರೆಸ್ ಪಕ್ಷ ಸೇರಿ ಸರ್ಕಾರ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳ ಪ್ರಣಾಳಿಕೆಯನ್ನು ಕೊಟ್ಟಿರೋದನ್ನು ಜಾರಿ ಮಾಡ್ತೀವಿ. ಸರ್, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದು ಅವರು ಒಟ್ಟಾಗಿ ಚುನಾವಣೆ ಎದುರಿಸಿದ್ದಾರೆ. ಕಾಂಗ್ರೆಸ್ಸಿನ ಭಯ ಇಲ್ವಾ ಅಂತ? ಏನು ಭಯ ಇಲ್ಲ, ಯಾಕಂದರೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀವಿ. ನಾವು ಮೋದಿ ಗ್ಯಾರಂಟಿ ಅಂತ ಅವರು ಪ್ರಚಾರ ಮಾಡಿದ್ದಾರೆ. ಆಯಿತು, ಅವರು ಕೇಳಿದ್ದಾರೆ. ಆದರೆ ಈ ದೇಶದಲ್ಲಿ ರೈತರ ಬಗ್ಗೆ ಅವ್ರದ್ದೇನು ಕಾರ್ಯಕ್ರಮ ಸರಿಯಾಗಿಲ್ಲ. ದೇಶದ ಬೆನ್ನೆಲುಬು 100ಕ್ಕೆ 75 ಭಾಗ ಇರೋರು ರೈತರು ಮತ್ತು ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು. ಇವರನ್ನು ರಕ್ಷಣೆ ಮಾಡೋದಕ್ಕೆ ಭಾಳ ತೀರ್ಮಾನ ಮಾಡಿದ್ದೀವಿ. ನಾವು ನಮ್ಗೆ ಅವಕಾಶ ಆಗ್ತದೆ ಅಂತ ನಾನು ಆಶಾಭಾವನೆ. ಪ್ರಜ್ವಲ್ ರೇವಣ್ಣವ್ರ ವಿಚಾರದಲ್ಲಿ ಅಮಿತ್ ಶಾ ಹೇಳ್ತಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾಕೆ ಇನ್ನೂ ಬಂದ್ಸಕ್ಕಾಗಲಿಲ್ಲ, ವಿದೇಶಕ್ಕೆ ಹೋಗೋವರೆಗೂ ಯಾಕೆ ಬಿಟ್ಕೊಂಡ್ರು ಅಂತ ಕೇಳ್ತಿದ್ದಾರೆ. ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳಿದ್ದಾರೆ. ಕೆಲವು ಮಹಿಳೆಯರು ಅವರಿಗೆ ಪತ್ರವನ್ನು ಮೊದಲೇ ಬರೆದಿದ್ದಾರೆ. ಈ ಎಲ್ಲ ಇನ್ಸಿಡೆಂಟು ಹೊರಗೆ ಬರೋಕ್ಕೆ ಮೊದಲೇ ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ. ಹೋಮ್ ಮಿನಿಸ್ಟ್ರು ಆಕ್ಷನ್ ತಗೊಂಬೋದಾಯಿತು, ಅಥವಾ ರಾಜ್ಯ ಸರ್ಕಾರಕ್ಕೆ ಅವರು ಡೈರೆಕ್ಷನ್ಸ್ ಕೊಡಬೇಕಾಯಿತು, ನಿಮ್ಮ ರಾಜ್ಯದಲ್ಲಿ ಇಂಥದ್ದು ಆಗ್ತಾಯಿದೆ ಅಂತ. ಯಾವ ಕಾರಣದಿಂದ ಅವರು ರಾಜ್ಯ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಲಿಲ್ಲ, ಇಂಥದ್ದು ಆಗ್ತಾಯಿದೆ ನಿಮ್ಮ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಅಮಿತ್ ಶಾ ಅವ್ರನ್ನ ಕೇಳಬೇಕು. ಸರ್, ಈಗ ಇವ್ರದ್ದು ಪ್ರಜ್ವಲ್ ರೇವಣ್ಣ ಇನ್ನೂ ವಿದೇಶದಲ್ಲೇ ತಲೆಮರೆಸ್ಕೊಂಡಿದ್ದಾರೆ, ಇನ್ನೂ ಬಂದಿಲ್ಲ ಅನ್ನುವಂಥದ್ದು. SIT ಮಾಡಿದ್ದಾರೆ, ಕಾನೂನುಬದ್ಧವಾಗಿ ಅವ್ರು ಕೆಲಸ ಮಾಡ್ತಾರೆ. ಏನು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅವರು. ಈಗಾಗಲೇ ರೇವಣ್ಣವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಆಗೋ ಕಾರ್ಯಗಳು ಏನಿದೆ ಅದನ್ನು ಮಾಡ್ತಾರೆ. ಸರ್, ಇವ್ರು ಮುಖ್ಯವಾಗಿ ಬಿಜೆಪಿ ಹೇಳ್ತಿರೋದು, ಈ ಪ್ರಜ್ವಲ್ ರೇವಣ್ಣವರು ಕಾಂಗ್ರೆಸ್ನ ಸಂಸದರು. ಹಿಂದೆ ಮೈತ್ರಿ ಸರ್ಕಾರ ಇದ್ದಾಗ ಗೆಲ್ಸಿದ್ದು JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಗೆದ್ದಿರೋದು ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ಕಾಂಗ್ರೆಸ್ ಸಂಸದರು ಅಂತ ಹೇಳ್ತಿದ್ದಾರೆ. ಅವೆಲ್ಲ ಒಬ್ಬ ವ್ಯಕ್ತಿಗತವಾಗಿ ನಡ್ಕೊಂಡಂಥ ದಾರಿಗೆ ಪಕ್ಷದ ಲೇಪನ ಯಾರೂ ಮಾಡ್ಕೊಳ್ಳೋದು ಬೇಡ. ಏನಾಗಿದೆ ಅದನ್ನು ಎನ್ಕ್ವೈರಿ ಆಗಿ ತೀರ್ಮಾನ ಮಾಡಲಿ. ಇದು ರಾಜಕೀಯವಾಗಿ ಬಳಸ್ಕೊಳ್ತಿದೆ ಕಾಂಗ್ರೆಸ್ ಅವರು ಅನ್ನುವಂಥ ಮಾತನ್ನ ಇಲ್ಲ, ನಾವು ಅದನ್ನೇನು ಮಾಡ್ತಾ ಇಲ್ಲ, ನಾವೇನು ಮಾಡ್ತಾ ಇಲ್ಲ. JDS ಏನಾದರೂ ಇದು ಪೊಲಿಟಿಕಲ್ ಆಗಿ ಏನಾದರೂ ಸರ್ ಕಾಂಗ್ರೆಸ್ಗೆ ಏನು ಆಗ್ತಿದೆ ಇದು? ಸರ್, ಓಕೆ, ಕೋಲಾರದಲ್ಲಿ ಹೇಗಿದೆ ಸರ್?
ಎಲ್ಲ ಕಡೆ ಗೆಲ್ತೀವಿ ಅಂತ ಹೇಳಿದ ಮೇಲೆ ಕೋಲಾರ ವಿಶೇಷ ಏನಿಲ್ಲ, ಎಲ್ಲ ಗೆಲ್ತೀವಿ, ಕೋಲಾರ ಎಲ್ಲ ಒಟ್ಟಿಗೆ ಗೆಲ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.